ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೀಗ ದರ ಏರಿಕೆಯ ಜಟಾಪಟಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಮಾಡಿದ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕೆಗೆ ಡೀಸೆಲ್ ಬೆಲೆ ಏರಿಕೆ. ಸಿಟಿ ರವಿ ಅವರ ಆಕ್ರೋಶದ ಮಾತುಗಳ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ, ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನ್ ತಿಂದಿದ್ದು ನೀವು ಮಾತಾಡ್ಬೇಡ್ರಿ, ನೀವು ತಿಂದಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೀಗ ದರ ಏರಿಕೆಯ ಜಟಾಪಟಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಮಾಡಿದ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕೆಗೆ ಡೀಸೆಲ್ ಬೆಲೆ ಏರಿಕೆ. ಸಿಟಿ ರವಿ ಅವರ ಆಕ್ರೋಶದ ಮಾತುಗಳ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ, ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನ್ ತಿಂದಿದ್ದು ನೀವು ಮಾತಾಡ್ಬೇಡ್ರಿ, ನೀವು ತಿಂದಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೀಗ ದರ ಏರಿಕೆಯ ಜಟಾಪಟಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಮಾಡಿದ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕೆಗೆ ಡೀಸೆಲ್ ಬೆಲೆ ಏರಿಕೆ. ಸಿಟಿ ರವಿ ಅವರ ಆಕ್ರೋಶದ ಮಾತುಗಳ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ, ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನ್ ತಿಂದಿದ್ದು ನೀವು ಮಾತಾಡ್ಬೇಡ್ರಿ, ನೀವು ತಿಂದಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು?
8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೀಗ ದರ ಏರಿಕೆಯ ಜಟಾಪಟಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಮಾಡಿದ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕೆಗೆ ಡೀಸೆಲ್ ಬೆಲೆ ಏರಿಕೆ. ಸಿಟಿ ರವಿ ಅವರ ಆಕ್ರೋಶದ ಮಾತುಗಳ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ. ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ. ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನ್ ತಿಂದಿದ್ದು ನೀವು ಮಾತಾಡ್ಬೇಡ್ರಿ, ನೀವು ತಿಂದಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೀಗ ದರ ಏರಿಕೆಯ ಜಟಾಪಟಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಮಾಡಿದ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕೆಗೆ ಡೀಸೆಲ್ ಬೆಲೆ ಏರಿಕೆ. ಸಿಟಿ ರವಿ ಅವರ ಆಕ್ರೋಶದ ಮಾತುಗಳ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ. ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ. ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನ್ ತಿಂದಿದ್ದು ನೀವು ಮಾತಾಡ್ಬೇಡ್ರಿ, ನೀವು ತಿಂದಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೀಗ ದರ ಏರಿಕೆಯ ಜಟಾಪಟಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ ಮಾಡಿದ ಬೆಲೆ ಏರಿಕೆಗೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಟೀಕೆಗೆ ಡೀಸೆಲ್ ಬೆಲೆ ಏರಿಕೆ. ಸಿಟಿ ರವಿ ಅವರ ಆಕ್ರೋಶದ ಮಾತುಗಳ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ. ಭ್ರಷ್ಟಾಚಾರಕ್ಕೆ ಹೋಗಲ್ಲ ಮೋದಿ. ನಾ ಕಾಯಂಗೆ ನಾ ಕಾನೆ ದುಂಗೆ. ನಾನು ತಿಂತೀನಿ, ನೀವು ತಿನ್ನಿ. ನಾನ್ ತಿಂದಿದ್ದು ನೀವು ಮಾತಾಡ್ಬೇಡ್ರಿ, ನೀವು ತಿಂದಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ
ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ.